Yes, welcome to online class students. So look at the first problem under the taxable turnover. So look at that. From the following transactions state the types of tax payable under the GST law by the registered person. ಸೊ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಅಮೌಂಟ್ ಕೊಡಲಿಲ್ಲ ಈಚ್ ಟ್ರಾನ್ಸಾಕ್ಷನ್ಗೆ. ಸೊ ಹಾಗಾಗಿ ಇಲ್ಲಿ ಎಸ್ ನೋ ಮತ್ತು ಎಸ್ ನೋ ಅಂತ ಬರೆದಿದೆ. ಅಂದರೆ ಏನಾರು ಟ್ರಾನ್ಸಾಕ್ಷನ್ ಐ ಜಿ ಎಸ್ ಟಿ ಹಾಕಿದ್ರೆ ಎಸ್ ಅಂತ ಬರ್ದಿರುತ್ತೆ, ಇಲ್ಲದಿದ್ದರೆ ಬೇರೆದಕ್ಕೆಲ್ಲ ನೋ ಅಂತ ಬರ್ದಿರ್ತೇವೆ. ಸೊ ಅಮೌಂಟ್ ಕೊಟ್ಟರೆ ಅಮೌಂಟ್ ಬರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಅಮೌಂಟ್ ಕೊಟ್ಟೋದುಂಟು, ಅದಲ್ಲಿ ನೋಡುವ. ಸೊ ಲೊಕೇಟ್ ದಟ್ ಗೋ ಒನ್ ಬೈ ಒನ್ ನಾವು. ಸೊ ಲುಕಿಂಗ್ ಅಟ್ ದಿ ಫಸ್ಟ್ ಟ್ರಾನ್ಸಾಕ್ಷನ್, ಸೇಲ್ ಆಫ್ ಗೂಡ್ಸ್ ಫ್ರಮ್ ಚೆನ್ನೈ ಟು ಕೋಲ್ಕತ್ತಾ. ಸೇಲ್ ಆಗಿದೆ ಏನದು ಗೂಡ್ಸು ಚೆನ್ನೈಯಿಂದ ಕೋಲ್ಕತ್ತಾಗೆ ಸೇಲ್ ಆಗಿದೆ ಗೂಡ್ಸು. ಸೊ ಹಾಗಾಗಿ ಏನಾಗಿರುತ್ತೆ, ಇಲ್ಲಿ ಯಾವ ಎರಡು ಸ್ಟೇಟ್ ನಡುವೆ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಚೆನ್ನೈ ಇಸ್ ಇನ್ ತಮಿಳ್ನಾಡು, ಕೋಲ್ಕತ್ತಾ ಇಸ್ ಇನ್ ಬೆಂಗಾಲ್. ಸೊ ಎರಡು ಸ್ಟೇಟ್ ನಡುವೆ ಟ್ರಾನ್ಸಾಕ್ಷನ್ ಆದರೆ ಯಾವ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತದೆ? ಐ ಜಿ ಎಸ್ ಟಿ. ಸೊ ಐ ಜಿ ಎಸ್ ಟಿನಲ್ಲಿ ಕನ್ಸಿಡರ್ ಮಾಡಿದೆ. ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ 2, ಗೂಡ್ಸ್ ಸೋಲ್ಡ್ ವಿತಿನ್ ಚೆನ್ನೈ ಒಳಗೆ ಸೇಲ್ ಆಗಿದೆ, ಅಂದರೆ ವಿತಿನ್ ಎ ಸ್ಟೇಟಲ್ಲಿ ಸೇಲ್ ಆಗಿದೆ. ವಿತಿನ್ ಎ ಸ್ಟೇಟಲ್ಲಿ ಸೇಲ್ ಆದರೆ ಯಾವ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತದೆ? ಸಿ ಜಿ ಎಸ್ ಟಿ ದೆನ್ ಎಸ್ ಜಿ ಎಸ್ ಟಿ. ಸೊ ಇದೆರಡು ಟ್ಯಾಕ್ಸ್ ವಿತಿನ್ ಎ ಸ್ಟೇಟಲ್ಲಿ ಟ್ರಾನ್ಸಾಕ್ಷನ್ ಆದರೆ. ಸೊ ದಟ್ ಇಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ಸೋಲ್ಡ್ ಟು ಚೆನ್ನೈ ಇದನ್ನು 2 ಕಾಲಮ್ಸಲ್ಲಿ ಬರೆದೆ, ಐ ಜಿ ಎಸ್ ಟಿ ಕಾಲಮ್ ನೋ. ನೆಕ್ಸ್ಟ್ ಪಾಯಿಂಟ್ ನಂಬರ್ 3, ಟ್ರಾನ್ಸಾಕ್ಷನ್ ನಂಬರ್ 3, ಗೂಡ್ಸ್ ಸೋಲ್ಡ್ ಫ್ರಮ್ ಚೆನ್ನೈ ಟು ಕೊಯಂಬತ್ತೂರು. ಏನಾಗಿದೆ ಇಲ್ಲಿ? ಚೆನ್ನೈಯಿಂದ ಕೊಯಂಬತ್ತೂರಿಗೆ ಗೂಡ್ಸು ಸೇಲ್ ಆಗಿದೆ. ಕೊಯಂಬತ್ತೂರಲ್ಲಿದೆ? ತಮಿಳ್ನಾಡಲ್ಲೇ, ಮತ್ತು ಚೆನ್ನೈಯಲ್ಲಿದೆ? ತಮಿಳ್ನಾಡಲ್ಲೇ ಇರೋದು. ಸೊ ದ ಬೋತ್ ಪ್ಲೇಸ್ ಇನ್ ತಮಿಳ್ನಾಡು ಇಟ್ ಸೆಲ್ಫ್. ಹಾಗಾಗಿ ಏನಾಗಿರ್ತದು? ವಿತಿನ್ ಎ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ವಿತಿನ್ ಎ ಸ್ಟೇಟ್ ಆದರೆ ಯಾವ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತದೆ? ಅಗೇನ್ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗ್ತದೆ. ಸೊ as I said, the next one point, just a minute. So next point number 4, sale of goods from Kerala to Goa. Kerala is different state, Goa is different state. Thus the transaction taken between the states. So which tax is applicable? The tax applicable here is ಐ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗ್ತದೆ. ಐ ಜಿ ಎಸ್ ಟಿ ಕಾಲಮಲ್ಲಿ ಎಸ್ ಅಂತ ಬರೀಬೇಕು. ದ ನೆಕ್ಸ್ಟ್ ಪಾಯಿಂಟ್ ನಂಬರ್ 6, ಪ್ರೊವಿಷನ್ ಆಫ್ ಸರ್ವಿಸಸ್ ಬೈ ದಿ ಇಂಡಿಯನ್ ಕಂಪನಿ ಟು ಇಟ್ಸ್ ಓನ್ಲಿ ಓನ್ ಸಬ್ಸಿಡರಿ ಕಂಪನಿ ಜರ್ಮನಿ. ಇಂಡಿಯಾದಿಂದ ಎಲ್ಲಿಗೆ ಸರ್ವಿಸ್ ಆಗಿರುವಂಥದ್ದು? ಜರ್ಮನಿ. ಇಂಡಿಯಾ ಇಸ್ ಡಿಫ್ರೆಂಟ್ ಕಂಟ್ರಿ, ಅಗೇನ್ ಜರ್ಮನಿ ಇಸ್ ಡಿಫ್ರೆಂಟ್ ಕಂಟ್ರಿ. ಸೊ ದ ಟ್ರಾನ್ಸಾಕ್ಷನ್ ಟೇಕನ್ ಪ್ಲೇಸ್ ಬಿಟ್ವೀನ್ ದಿ 2 ಕಂಟ್ರೀಸ್ ನಾವು. 2 ಕಂಟ್ರೀಸ್ ಆದ್ರೆ ಯಾವ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತದೆ? ಐ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗ್ತದೆ. ಬಟ್ ಅದೇನಾಗಿರ್ತದೆ? ಐ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗ್ತದೆ. ಸೊ ಬಿಫೋರ್ ದಟ್ ಯು ಕೆ ಉಂಟು, ಯು ಕೆ ಆದ್ರೆ ಸಹ ಐ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗ್ತದೆ, ಬಟ್ ಅದು 0 ರೇಟೆಡ್ ಆಗಿರ್ತದೆ. ಸಮಥಿಂಗ್ ರಾಂಗ್ ರಾಂಗ್. ಜರ್ಮನಿ ದಟ್ಸ್ ಆಲ್ಸೋ 0 ರೇಟೆಡ್. ದ ಬೋತ್ ಯು ಕೆ ಟ್ರಾನ್ಸ್ಫರ್ ಮಾಡಿ ಸಹ ಎಕ್ಸ್ಪೋರ್ಟ್ ಆಗಿರ್ತದೆ, ಜರ್ಮನಿ ಟ್ರಾನ್ಸ್ಫರ್ ಮಾಡಿ ಸಹ ಎಕ್ಸ್ಪೋರ್ಟ್ ಆಗಿರ್ತದೆ. ಎರಡು ಸಹ ಅಷ್ಟೇ ಐ ಜಿ ಎಸ್ ಟಿಯಲ್ಲಿ ಕನ್ಸಿಡರ್ ಮಾಡಲಿಕ್ಕೆ, ಬಟ್ ಏನಾಗಿರ್ತದೆ? 0 ರೇಟೆಡ್ ಅಂತ ಕನ್ಸಿಡರ್ ಮಾಡಬೇಕು. ಎರಡು ಸಹ 0 ರೇಟೆಡ್, ಎರಡು ಸಹ ಅದು ಎಕ್ಸ್ಪೋರ್ಟ್ ಆಗಿರೋದ್ರಿಂದ ತಿರುವನಂತಪುರಮಿಂದ ಯು ಕೆಗೆ ಸೇಲ್ ಮಾಡಿ ಸಹ, ಮತ್ತು ಇಂಡಿಯನ್ ಕಂಪನಿ ಜರ್ಮನಿಗೆ ಸೇಲ್ ಮಾಡಿ ಸಹ ಎರಡು ಸಹ ಐ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗುವಂಥದ್ದು. ಬಟ್ ಏನಾಗಿರ್ತದೆ? ಅದು 0 ರೇಟೆಡ್ ಆಗಿರ್ತದೆ. 0 ರೇಟೆಡ್ ಅಂತ ಕನ್ಸಿಡರ್ ಮಾಡಬೇಕು, ಬಿಕಾಸ್ ಆಲ್ ಎಕ್ಸ್ಪೋರ್ಟ್ಸ್ ಆರ್ 0 ರೇಟೆಡ್. ದ ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ 7, ರಾಯಲ್ಟಿ ಪೇಡ್ ಟು ದಿ ಕಂಪನಿ ಔಟ್ಸೈಡ್ ಇಂಡಿಯಾ ಯೂಸಿಂಗ್ ಇಟ್ಸ್ ಬ್ರ್ಯಾಂಡ್ ನೇಮ್ ಇನ್ ಇಂಡಿಯಾ. ರಾಯಲ್ಟಿಯನ್ನು ಔಟ್ಸೈಡ್ ಇಂಡಿಯಾದವರಿಗೆ ಪೇಮೆಂಟ್ ಮಾಡಿದೆ, ಬಿಕಾಸ್ ಅವ್ರ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇರೋದ್ರಿಂದ. ಸೊ ಅದು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮಲ್ಲಿ, ಆರ್ ಸಿ ಎಮ್ ಅಂತ ಕರಿತೀವಲ್ಲ, ಆರ್ ಸಿ ಎಮ್ ಅಂಡರಲ್ಲಿ ಟ್ಯಾಕ್ಸೇಬಲ್ ಆಗಿರುತ್ತೆ ಐ ಜಿ ಎಸ್ ಟಿ. ಒಂದು ಬೇರೆ ಫಾರಿನ್ ಕಂಟ್ರೀಸಿಂದ ಇದನ್ನು ರಾಯಲ್ಟಿ ಕಲೆಕ್ಟ್ ಮಾಡ್ತಾ ಅಥವಾ ರಾಯಲ್ಟಿ ಪೇಮೆಂಟ್ ಮಾಡ್ತಾ ಇರೋದ್ರಿಂದ ಇಂಡಿಯಾ ಮತ್ತು ಫಾರಿನ್ ಒಟ್ಟಿಗೆ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಅವಾಗ ಐ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗ್ತದೆ. ಸೊ ಆರ್ ಸಿ ಎಮ್ ಅಂಡರಲ್ಲಿ ಅದು ಎಸ್ ಅಂತ ಕನ್ಸಿಡರ್ ಆಗ್ತದೆ ಐ ಜಿ ಎಸ್ ಟಿ ಕಾಲಮಲ್ಲಿ. ಸೊ ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್
8. Miss Ashwini purchased a machinery from ಚೈನಾದಿಂದ ಪರ್ಚೇಸ್, ಅದು ಇಂಪೋರ್ಟ್ ಆಗಿರ್ತದೆ. ಇಂಪೋರ್ಟ್ ಆದರೆ ಯಾವುದು ಅಪ್ಲಿಕೇಬಲ್ ಆಗ್ತದೆ? ಅಗೇನ್ IGST ಅಪ್ಲಿಕೇಬಲ್ ಆಗ್ತದೆ ಅಂಡರ್ RCM ಅಲ್ಲಿ. RCM ಅಂಡರ್ಲಿ IGST ಅಪ್ಲಿಕೇಬಲ್ ಆಗ್ತದೆ. ಸೊ ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ 9, ಸಪ್ಲೈ ಆಫ್ ಗೂಡ್ಸ್ ಟು ದಿ FTZ ಫ್ರೀ ಟ್ರೇಡ್ ಝೋನ್ ಅಂತ ಕರಿತೇವೆ. FTZ ಹೇಳಿದ್ರೆ ಫ್ರೀ ಟ್ರೇಡ್ ಝೋನ್. ಯಾವುದೇ ಗೂಡ್ಸನ್ನು ಸಪ್ಲೈ ಮಾಡಿದರೆ FTZ ಅದು ಏನಾಗಿರ್ತದೆ? IGST ಅಪ್ಲಿಕೇಬಲ್ ಆಗ್ತದೆ, ಬಟ್ ಝೀರೋ ರೇಟೆಡ್ ಕನ್ಸಿಡರ್ ಮಾಡಬೇಕು. ದ ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ 10, ಪರ್ಚೇಸ್ ಆಫ್ ಗೂಡ್ಸ್ ಫ್ರಮ್ STP ಸ್ಪೆಷಲ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ. ಸೊ STP ಆದರೆ ಸಹ ಏನಾಗಿರ್ತದೆ? ಪರ್ಚೇಸಸ್, ಇದು ಪರ್ಚೇಸಸನ್ನು ಕನ್ಸಿಡರ್ ಮಾಡಲಿಕ್ಕೆ ಇರೋದಿಲ್ಲ. ಸೊ ನಾಟ್ ಕನ್ಸಿಡರಬಲ್, ನೋ ಅಂತ ಕನ್ಸಿಡರ್ ಮಾಡಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಪ್ರಾಬ್ಲಮ್ ಸೊಲ್ಯೂಷನ್ ಅಂಡ್ ಇದು. ಫಸ್ಟ್ ಒನ್ ಏನಾಗಿರ್ತದೆ? IGST ಅಪ್ಲಿಕೇಬಲ್ ಆಗ್ತದೆ ಬಿಟ್ವೀನ್ ದ ಸ್ಟೇಟ್ಸ್. ದ ನೆಕ್ಸ್ಟ್ ಒನ್ CGST SGST. ದ ನೆಕ್ಸ್ಟ್ ಒನ್ ವಿತಿನ್ ಎ ಸ್ಟೇಟ್. ಸೊ CGST SGST. Kerala to Goa IGST. Then UK IGST. Germany IGST. Then royalty outside India IGST. Then purchase from China, that is also IGST. Then FTP also IGST. STP is a purchase, so that's not considerable. So this is a thing, this is a solution. You go through these things. So another problem is there. So look at this question. It's also simplest one, but in this case they given the values and rates. So when they given the values and rate, you have to calculate and consider into account. Current taxes ಮಾತ್ರ IGST ಕಾಲಮ್ ಎಷ್ಟು, CGST ಕಾಲಮ್ ಎಷ್ಟು ಅಂತ ಕನ್ಸಿಡರ್ ಮಾಡಬೇಕು. ಸೊ ದಿಸ್ ಇಸ್ 2018 ಮೈಸೂರು ಯೂನಿವರ್ಸಿಟಿ BCom ಕ್ವಶನ್ ಪೇಪರ್ ಇದು. ಸೊ ಮಿಸ್ಟರ್ ಸಂತೋಷ್, ಎ ರಿಜಿಸ್ಟರ್ಡ್ ಡೀಲರ್ ಇನ್ ಬ್ಯಾಂಗ್ಳೂರ್. ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಫಾರ್ ದಿ ಮಂತ್ ಆಫ್ ಜೂನ್ 2018. ಕಂಪ್ಯೂಟ್ ದ ಟೋಟಲ್ ಟರ್ನ್ ಓವರ್ ಅಂಡ್ GST ಪೇಬಲ್ ಅಂತ ಹೇಳಿದ್ದಾರೆ. ಟೋಟಲ್ ಟರ್ನ್ ಓವರನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ಟ್ಯಾಕ್ಸ್ ಲಯಬಿಲಿಟೀಸ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಅಂದರೆ ಟ್ಯಾಕ್ಸ್ ಎಷ್ಟಾಗ್ತದೆ ಅಂತ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಲುಕ್ ಎಟ್ ದ್ಯಾಟ್ ಒನ್ ಬೈ ಒನ್. ಸೊ ಜಸ್ಟ್ ಅ ಮಿನಿಟ್. ಪಾಯಿಂಟ್ ನಂಬರ್ 1, ಗೂಡ್ಸ್ ಸೋಲ್ಡ್ ಟು ದಿ ಡೀಲರ್ ಇನ್ ಮಹಾರಾಷ್ಟ್ರ. ಅದಕ್ಕಿಂತ ಮೊದಲು ನಿಮಗೆ ಗೊತ್ತಿರಬೇಕು ಇವನು ಎಲ್ಲಿ ರಿಜಿಸ್ಟರ್ಡ್ ಡೀಲರ್ ಅಂತ, ಬ್ಯಾಂಗ್ಳೂರಲ್ಲಿ. ಸೊ ಬ್ಯಾಂಗ್ಳೂರಲ್ಲಿ ಉಂಟು, ಕರ್ನಾಟಕದಲ್ಲಿ ಉಂಟು. ಸೊ ಕರ್ನಾಟಕದೊಳಗೆ ಏನೇ ಟ್ರಾನ್ಸಾಕ್ಷನ್ ಆದರೂ ಸಹ ಕರ್ನಾಟಕದೊಳಗೆ ಏನೇ ಟ್ರಾನ್ಸಾಕ್ಷನ್ ಆದರೂ ಸಹ ಅದು ವಿತಿನ್ ಎ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಅನ್ಸ್ಕೊಳ್ತೇವೆ. ಅವಾಗ CGST ಮತ್ತು SGST ಅಪ್ಲಿಕೇಬಲ್ ಆಗ್ತದೆ. ಕರ್ನಾಟಕ ಬಿಟ್ಟು ಯಾವುದೇ ಔಟ್ಸೈಡಿಗೆ ಸೇಲ್ ಆದರೆ ಆಗ IGST ಅಪ್ಲಿಕೇಬಲ್ ಆಗ್ತದೆ. ದಟ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. So in the sense, when the question is given, you have to identify that the dealer is registered in which place. ಇಲ್ಲಿ ಸಂತೋಷ್ ರಿಜಿಸ್ಟರ್ಡ್ ಇನ್ ಬ್ಯಾಂಗ್ಳೂರ್ ಅಂತ ಕೊಟ್ಟಿದ್ದಾರೆ. ಸೊ ಅವನು ಇವಾಗ ಇಲ್ಲೇ ಬ್ಯಾಂಗ್ಳೂರಿಂದ ಸೇಲ್ ಮಾಡ್ತಾನೆ ಅಂತ ಅಸಂಪ್ಷನ್, ಇಲ್ಲಿಗೆ ಸೇಲ್ ಮಾಡಿರ್ತ. ಸೊ ಲುಕ್ ಎಟ್ ದಟ್ ಸೈಡ್ ಪಾರ್ಟ್ ಟ್ರಾನ್ಸಾಕ್ಷನ್ ನಂಬರ್ 1, that is goods sold to the dealer in Maharashtra, ₹2 lakh, 12% GST ಅಂತ ಹೇಳಿದರೆ ಎಲ್ಲಿಂದ ಎಲ್ಲಿಗೆ ಸೇಲ್ ಮಾಡಿದಾಗ ಆಯ್ತು? ಈಗ ಬ್ಯಾಂಗ್ಳೂರಿಂದ ಮಹಾರಾಷ್ಟ್ರಕ್ಕೆ ಸೇಲ್ ಮಾಡಿದಾಗ ಆಯಿತು. ಸೊ ಬ್ಯಾಂಗ್ಳೂರಿಂದ ಕರ್ನಾಟಕ, ಮಹಾರಾಷ್ಟ್ರ ಡಿಫ್ರೆಂಟ್ ಸ್ಟೇಟ್. ಸೊ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಟ್ರೇಡ್ ಆಗ್ತಾ ಇರೋದ್ರಿಂದ IGST ಅಪ್ಲಿಕೇಬಲ್ ಆಗಿರುತ್ತೆ. ಸೊ ರೈಟ್ ಆನ್ ದ 2 lakh ಇನ್ ಟರ್ನ್ ಓವರ್ ಕಾಲಮ್ ಟ್ಯಾಕ್ಸೇಬಲ್ ಆಗಿರುತ್ತೆ. ಸೊ ಟ್ಯಾಕ್ಸ್ ರೇಟ್ ಈಸ್ 12%. ಸೊ IGST ಅಪ್ಲಿಕೇಬಲ್ ಆಗ್ತದೆ. ಸೊ 2 lakh into 12% is equal to, that is 24,000. GST IGST ಕಾಲಮಲ್ಲಿ ಪುಟ್ ಡ್ಯಾಶ್, ಅದಕ್ಕೂ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗೋದಿಲ್ಲ, 0 ಅಂತ ಬರೆದಿದೆ, ಡ್ಯಾಶ್ ಹಾಕಿದ್ರೆ ಸಾಕು. ಸೊ ದ ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ 2, ಸಪ್ಲೈ ಆಫ್ ಗೂಡ್ಸ್ ಟು ದಿ ಬಿಸ್ನೆಸ್ ಮ್ಯಾನ್ ಇನ್ ಮೈಸೂರಿಗೆ ಸೇಲ್ ಮಾಡಿರುವಂಥದ್ದು. ಎಲ್ಲಿದ್ದಾನೆ ಇವನು? ಬ್ಯಾಂಗ್ಳೂರಿಂದ ಮೈಸೂರಿಗೆ ಸೇಲ್ ಮಾಡಿದ್ದಾರೆ. ಸೊ ಕರ್ನಾಟಕದಲ್ಲೇ ಮೈಸೂರು ಇರುವಂಥದ್ದು, ಕರ್ನಾಟಕದಲ್ಲೇ ಬ್ಯಾಂಗ್ಳೂರು ಇರುವಂಥದ್ದು. ಸೊ ಯಾವ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತದೆ? CGST ಮತ್ತು SGST. 5% ಟ್ಯಾಕ್ಸ್ ರೇಟ್ ಅಂತ ಕೊಟ್ಟಿದ್ದಾರೆ. ಸೊ ಲುಕ್ ಎಟ್ ದಟ್. ಸೊ 1,20,000 ರೈಟ್ ಇಟ್ ಇನ್ ರೇಟ್ ಕಾಲಮಲ್ಲಿ 5%. ಸೊ CGST SGST ಕಾಲಮಲ್ಲಿ ಕ್ಯಾಲ್ಕುಲೇಷನ್ ಮಾಡಿ. ಟೋಟಲ್ 6,000 ಆಗ್ತದೆ 5% ಅಂತ ಹೇಳಿದರೆ. 50% ಫಾರ್ ದಿ SGST, ದೆನ್ 50% ಫಾರ್ ದಿ IGST ಕನ್ಸಿಡರ್ ಮಾಡಬೇಕು. ಸೊ ದಟ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ಡು. ದ ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ 3, ಸಪ್ಲೈ ಆಫ್ ಗೂಡ್ಸ್ ಟು ದಿ ಅನ್ರಿಜಿಸ್ಟರ್ಡ್ ಡೀಲರ್
ಇನ್ ಹುಬ್ಳಿಗೆ ಸೇಲ್ ಮಾಡಿರುವಂಥದ್ದು. ಸೇಲಿಂದ ಬ್ಯಾಂಗ್ಳೂರಿಂದ ಹುಬ್ಳಿಗೆ. The Hubli is also in Karnataka, Bangalore is also in Karnataka. So CGST, SGST is applicable. So rupees 4 lakh ಅಂತ ಹೇಳಿದ್ದಾರೆ. So write it in the turnover column, then rate is 28% they given. So calculate now, that time you will get 1,12,000. So 1,12,000 into 50%, 1,12,000. So into 50% for CGST, into 50% for the SGST. So at the time you will get 56,000. So next one, export to the America. Export to the America. Any export is considered as zero rated. So America turnover column ಅಲ್ಲಿ put dash ಯಾವುದೇ zero rated ಆದರೆ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೊ ರೇಟ್ ಝೀರೋ, ಅದು 18% ಅಂತ ಕೊಟ್ಟಿದ್ದಾರೆ. ಇವೊಂದು ಆಲ್ ಎಕ್ಸ್ಪೋರ್ಟ್ ಈಸ್ ಕನ್ಸಿಡರ್ as zero rated, ಅವ್ರು ಕೊಟ್ಟಿಲ್ಲ. ಸೊ ಝೀರೋ, ದ ಲಾಸ್ಟ್ ಕಾಲಮಲ್ಲಿ ಝೀರೋ, IGST ಅಪ್ಲಿಕೇಬಲ್ ಆಗುವಂಥದ್ದು, ಬಟ್ ಝೀರೋ ರೇಟೆಡ್ ಅಂತ ಬರೆದ್ರಾಯ್ತು. ಸೊ ನೆಕ್ಸ್ಟ್ ಒನ್, ಪಾಯಿಂಟ್ ನಂಬರ್ 5, ಸರ್ವಿಸಸ್ ಪ್ರೊವೈಡೆಡ್ ಟು ದಿ ಟ್ರೇಡರ್ಸ್ ಇನ್ ಮಧ್ಯಪ್ರದೇಶ್. ಎಲ್ಲಿಂದ? ಬೆಂಗಳೂರಿಂದ ಮಧ್ಯಪ್ರದೇಶಿಗೆ. ಯಾವ ಟ್ಯಾಕ್ಸ್? IGST. ಕರ್ನಾಟಕದಿಂದ ಮಧ್ಯಪ್ರದೇಶದಿಂದ 2 ಡಿಫ್ರೆಂಟ್ ಸ್ಟೇಟ್ಸ್ ನಡುವೆ ಟ್ರಾನ್ಸಾಕ್ಷನ್ ಆಗ್ತಿರೋದು. ಸೊ IGST. ಸೊ ಇನ್ turnover column 7 lakh, then rate of tax is 12%, IGST is applicable. So calculate that, 7 lakh into 12%, the value will get 84,000. CGST, SGST column will put dash. The next one, point number 6, supply of goods to the SEZ in Hassan. Hassan ಅಂತ ಕನ್ಸಿಡರ್ ಆಗೋದಿಲ್ಲ, ಇದು SEZ ಅಂತ ಕನ್ಸಿಡರ್. SEZ is actually exempted ಆಗಿರುತ್ತೆ. ಸೊ ಎಲ್ಲಿದ್ರು ಸಹ ಆಗ್ತಿಲ್ಲ, ವಿತಿನ್ ಸ್ಟೇಟ್ ಇದ್ರೆ ಸಹ ಔಟ್ಸೈಡ್ ದಿ ಸ್ಟೇಟ್ಸ್ ಇದ್ದು ಸಹ. ಸೊ ಬ್ಯಾಂಗ್ಳೂರಿಂದ SEZಗೆ ಸೇಲ್ ಮಾಡಿದ್ದಾರೆ. ದ SEZ ಯು ಹ್ಯಾವ್ ಟು ಕನ್ಸಿಡರ್ ಇನ್ ಅಕೌಂಟ್. ಟರ್ನ್ ಓವರ್ ಕಾಲಮಲ್ಲಿ ಪುಟ್ ಡ್ಯಾಶ್, ಬಿಕಾಸ್ SEZಗೆ FTZಗೆಲ್ಲ ಕಳಿಸಿದ್ರೆ ಅದು ಝೀರೋ ರೇಟೆಡ್ ಆಗಿರುತ್ತೆ. ಸೊ ಇನ್ ರೇಟ್ ಕಾಲಮಲ್ಲಿ ಝೀರೋ ರೇಟೆಡ್, ದ ಲಾಸ್ಟ್ IGST ಕಾಲಮಲ್ಲಿ ಝೀರೋ ರೇಟೆಡ್, ಬಿಕಾಸ್ IGST ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ರೇಟ್ 5% ಕೊಟ್ಟರೆ ಸಹ ಅದು ಕನ್ಸಿಡರ್ ಮಾಡಲಿಕ್ಕಿಲ್ಲ, ಝೀರೋ ರೇಟ್ ಅಂತ ಕನ್ಸಿಡರ್ ಮಾಡಬೇಕು. ದ ನೆಕ್ಸ್ಟ್ ಒನ್, ಪಾಯಿಂಟ್ ನಂಬರ್ 7, ಪರ್ಚೇಸ್ ಆಫ್ ಮಿಷನರಿ ಫ್ರಮ್ ಜಪಾನ್. ಔಟ್ಸೈಡ್ ಇಂಡಿಯಾದಿಂದ ಪರ್ಚೇಸ್ ಮಾಡಿದ್ದು ಏನಾಗಿರುತ್ತೆ, ಅದು ಇಂಪೋರ್ಟ್ ಆಗಿರುತ್ತೆ. ಸೊ ಇಂಪೋರ್ಟ್ ಮೇಲೆ ಟ್ಯಾಕ್ಸ್ ಉಂಟು. ಸೊ 10 lakh, ಸೊ ರಿವರ್ಸ್ ಚಾರ್ಜ್ ಅಂಡರ್ಲಿ ಟ್ಯಾಕ್ಸ್ ಅದು. ಸೊ 18%. ಸೊ ಕ್ಯಾಲ್ಕುಲೇಟ್ ದಟ್ IGST is applicable, 1,80,000. ಸೊ ನೆಕ್ಸ್ಟ್ ಒನ್, the last one as well, point number 8, supply of goods to the UNO. ಸೊ UNO ಯುನೈಟೆಡ್ ನ್ಯಾಷನಲ್ ಆರ್ಗನೈಜೇಷನ್ ಅಂತ. ಸೊ ಯಾವುದೇ ರೆಕಗ್ನೈಸ್ಡ್ ಇದಕ್ಕೆ ಸೇಲ್ ಮಾಡಿದರೆ ಅದು ಝೀರೋ ರೇಟೆಡ್ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಏನಾದರೂ ಇದಿರುವಂಥದ್ದಾದರೆ ಸಪ್ಲೈ ಆಫ್ UNO ನಿಲ್ಲಾಗಿರುತ್ತೆ, ಅದಕ್ಕೆ ಕ್ಯಾಲ್ಕುಲೇಷನ್ ಇಲ್ಲ. 12% ಝೀರೋ ರೇಟೆಡ್ ಅಂತ ಕನ್ಸಿಡರ್ ಮಾಡಿದ್ರೆ ಆಯಿತು. ಸೊ ಟೋಟಲ್ ಟರ್ನ್ ಓವರ್ ಆನ್ GST ಪೇಬಲ್ ಟೋಟಲ್ ಮಾಡಿ ಟರ್ನ್ ಓವರ್ ಕಾಲಮನ್ನು ಯು ವಿಲ್ ಗೆಟ್ ದಟ್ 24,20,000. ದೆನ್ GST ಪೇಬಲ್ 59,000, SGST GST ಯಾವಾಗ ಸಹ ಇದು ಎರಡು ಸೇಮ್ ಇರ್ತದೆ ಆಯಿತಾ, CGST ಮತ್ತು SGST. ಸೊ ನೆಕ್ಸ್ಟ್ ಒನ್, IGST ಕಾಲಮ್ 3,08,000. ಸೊ ದಿಸ್ ಇಸ್ ಅ ಪ್ರಾಬ್ಲಮ್, ದಿಸ್ ಇಸ್ ಅ ಸೊಲ್ಯೂಷನ್. So go through the problem. Just the thing is, you have to identify the transaction, whether it is taken place within the state or outside the state. Within the state, in the sense CGST, SGST is applicable. If it is outside the state, in the sense IGST is applicable. So then you have to identify whether it is exempted services or goods. If it is exempted goods or services or goods, that will be exempt, zero rated ಆಗಿರುತ್ತೆ. So then you have to see whether it is the sales or purchase. If it is a purchase, not considerable. If it is a sales, that will be considered into account. So that is a thing. So see you in next class.